ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇದ್ರದ್ದು ಥೇರಿ ಪಾರ್ಟನ್ನು ಕಂಟಿನ್ಯೂ ಮಾಡೋಣ. ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಮೀನ್ಡ್ ಬೈ ಗುಡ್ ವಿಲ್ ಅಂತ ಇದೆ. ಗುಡ್ ವಿಲ್ ಈಸ್ ದ ವ್ಯಾಲ್ಯೂ ಆಫ್ ಅ ಗುಡ್ ನೇಮ್ ಆರ್ ಅ ರೆಪ್ಯುಟೇಷನ್ ಆಫ್ ಬಿಸ್ನೆಸ್ ವಿಚ್ ಅಟ್ರಾಕ್ಟ್ಸ್ ಮೋರ್ ಕಸ್ಟಮರ್ಸ್ ಆ್ಯಂಡ್ ಹೆಲ್ಪ್ಸ್ ದ ಫರ್ಮ್ ಟು ಅರ್ನ್ ಮೋರ್ ಪ್ರಾಫಿಟ್. ಗುಡ್ ವಿಲ್ ಅಂತ ಯಾವುದು ಕರೀತಾರೆ ರೀ? ಅದು ಒಂದು ಫರ್ಮದ್ದು ಒಂದು ಗುಡ್ ನೇಮ್ ಇರ್ತೈತಿ, ಒಂದು ರೆಪ್ಯುಟೇಷನ್ ಆಫ್ ದಿ ಬಿಸ್ನೆಸ್ ಇರ್ತೈತಿ. ಅದು ಏನು ಮಾಡ್ತೈತಿ ಅಂದ್ರೆ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡ್ತೈತಿ ಮತ್ತು ಅದೇನಾಗ್ತೈತಿ ಮೋರ್ ಪ್ರಾಫಿಟನ್ನು ಫರ್ಮ್ ಅರ್ನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ಗುಡ್ ವಿಲ್ ಅಂತಂದು ಕರಿತೀವಿ. ನೆಕ್ಸ್ಟ್, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಆನ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಂದರೆ ಯಾವ ಥರ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಆಗ್ತೈತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇದ್ದಾಗ ಅಂತ ನೋಡೋಣ. ಫಸ್ಟ್ ಒನ್, ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ವಿತ್ಡ್ರಾನ್. ಸೆಕೆಂಡ್ ಒನ್, ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ರಿಟೈನ್ಡ್. ಥರ್ಡ್ ಒನ್, ಗುಡ್ ವಿಲ್ ಅರೈಸ್ಡ್ ಆ್ಯಂಡ್ ರಿಟೈನ್ಡ್. ಫೋರ್ತ್ ಒನ್, ಗುಡ್ ವಿಲ್ ಅರೈಸ್ಡ್ ಆ್ಯಂಡ್ ರಿಟರ್ನ್ ಆಫ್. ಇವೇನು ರೀ ಜರ್ನಲ್ ಎಂಟ್ರೀಸ್ ಯಾವ ಥರ ಬರ್ತಾವ ಅಂತ ನೋಡೋಣ. ಫಸ್ಟ್ ಒನ್, ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ವಿತ್ಡ್ರಾನ್. ಅದರೊಳಗೆ ಒಂದೇದು, ಫಾರ್ ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಬೈ ನ್ಯೂ ಪಾರ್ಟ್ನರ್. ಗುಡ್ ವಿಲ್ಲಿನ ನ್ಯೂ ಪಾರ್ಟ್ನರ್ ತೊಗೊಂಬಂದಾಗ ಎಂಟ್ರಿ ಯಾವ ಥರ ಆಗುತ್ತಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ ಆಗುತ್ತೆ. ಸೆಕೆಂಡ್ ಒನ್, ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್. ಎಂಟ್ರಿ ಯಾವ ಥರ ಅಂದರೆ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ ರೀ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲಿಗೆ ನಾವು ಯಾವ ರೇಷಿಯೋ ಪ್ರಕಾರ ಹಂಚ್ತೀವಿ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ ಹಂಚ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಫಾರ್ ವಿತ್ಡ್ರಾಯಿಂಗ್ ಆಫ್ ಗುಡ್ ವಿಲ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್. ಎಂಟ್ರಿ ಏನಾಗುತ್ತೆ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ಸ್. ಸೆಕೆಂಡ್ ಒನ್, ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ರಿಟೈನ್ಡ್ ರೀ. ಒಂದೇದದ್ರೊಳಗೆ ಫಾರ್ ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಬೈ ದ ನ್ಯೂ ಪಾರ್ಟ್ನರ್ಸ್ ಅಂತಂದು ಐತಿ. ಎಂಟ್ರಿ ಏನಾಗುತ್ತೆ ರೀ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ ಬರುತ್ತೆ. ಅದೇ ರೀತಿ ಸೆಕೆಂಡ್ ಒನ್, ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಗುಡ್ ವಿಲ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್ ಐತಿ. ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ರೇಷಿಯೋ ಪ್ರಕಾರ ಹಂಚ್ತಾರೆ? ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ ಹಂಚ್ತಾರ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, ಗುಡ್ ವಿಲ್ ರೈಸ್ಡ್ ಆ್ಯಂಡ್ ರಿಟೈನ್ಡ್ ನೋಡ್ರಿ. ಅದರೊಳಗೆ ಒಂದೇದು, ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್. ಎಂಟ್ರಿ ಏನಾಗುತ್ತೆ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲಿಗೆ ಯಾವ ರೇಷಿಯೋ ಪ್ರಕಾರ ಹಂಚ್ತೀವಿ ರೀ? ಓಲ್ಡ್ ರೇಷಿಯೋ ಪ್ರಕಾರ ಹಂಚ್ತೀವಿ ಇಲ್ಲಿ. ನೆಕ್ಸ್ಟ್ ನಾಲ್ಕನೇದು, ಗುಡ್ ವಿಲ್ ರೈಸ್ಡ್ ಆ್ಯಂಡ್ ರಿಟರ್ನ್ ಆಫ್ ಅಂತ ಇದೆ. ಅದರೊಳಗೆ ಫಸ್ಟ್ ಒನ್, ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಗುಡ್ ವಿಲ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್. ಅದರೊಳಗೆ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ರೇಷಿಯೋ ಪ್ರಕಾರ ಹಂಚ್ತೀವಿ ರೀ? ಓಲ್ಡ್ ರೇಷಿಯೋ ಪ್ರಕಾರ ಹಂಚ್ತೀವಿ. ಸೆಕೆಂಡ್ ಒನ್, ಫಾರ್ ಅ ರಿಟರ್ನ್ ಆಫ್ ಗುಡ್ ವಿಲ್ ಅಂದರೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ ರೀ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಿದ್ದಾಗ ನ್ಯೂ ರೇಷಿಯೋ ಪ್ರಕಾರ ಹಂಚ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, ಸ್ಟೇಟ್ ದ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಫಸ್ಟ್ ಒನ್, ಆ್ಯಾವ್ರೇಜ್ ಪೀರಿಯಡ್ ಮೆಥಡ್. ಸೆಕೆಂಡ್ ಒನ್, ಸೂಪರ್ ಪ್ರಾಫಿಟ್ ಮೆಥಡ್. ಥರ್ಡ್ ಒನ್, ಕ್ಯಾಪಿಟಲೈಸೇಷನ್ ಮೆಥಡ್. ಅಂದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲಿನ ಯಾವ ಮೆಥಡ್ಲಿದ್ದ ಮಾಡ್ತೀವಿ ಅಂತ ಕೇಳಿದ್ದಾರೆ. ಒಂದು ಆ್ಯಾವ್ರೇಜ್ ಪೀರಿಯಡ್ ಅಂತ ಬರುತ್ತೆ, ಇನ್ನೊಂದು ಸೂಪರ್ ಪ್ರಾಫಿಟ್ ಅಂತ ಬರುತ್ತೆ, ಇನ್ನೊಂದು ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಬರುತ್ತೆ. ಅದರೊಳಗೆ ಒಂದೇದನ್ನು ನೋಡೋಣ ರೀ, ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್. ಅಂಡ್ ದಿಸ್ ಮೆಥಡ್ ದ ಗಿವನ್ ನಂಬರ್ ಆಫ್ ಇಯರ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ averaged and the average profit is multiplied with the agreed number of years of purchase to ascertain goodwill. Goodwill is equals to average profit into number of years of purchases. ಅಂದರೆ ಈ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಒಳಗೆ ನಾವೇನು ಮಾಡ್ತೀವಿ ರೀ, ಆ್ಯಾವ್ರೇಜ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಗಿವನ್ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸನ್ನು ಕೊಟ್ಟಿರ್ತಾರೆ. ಆ ಆ್ಯಾವ್ರೇಜ್ ಪ್ರಾಫಿಟಿಗೆ ನಾವೇನು ಮಾಡ್ತೀವಿ, ನಂಬರ್ ಆಫ್ ಇಯರ್ಸ್ ಪರ್ಚೇಸನ್ನು ಇಂಟು ಮಾಡಿದ್ವಿ ಅಂದರೆ ಗುಡ್ ವಿಲ್ಲನ್ನು ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿಯಾಗಿ ಸೆಕೆಂಡ್ ಒನ್, ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಬರುತ್ತೆ. ಅಂಡರ್ ದಿಸ್ ಮೆಥಡ್ ಗುಡ್ ವಿಲ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ಸೂಪರ್ ಪ್ರಾಫಿಟ್ ವಿತ್ ದ ಗಿವನ್ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ವೆ ಸೂಪರ್ ಪ್ರಾಫಿಟ್ ಈಸ್ ಎಕ್ಸಸ್ ಆಫ್ ಆ್ಯಕ್ಚುಯಲ್ ಅರ್ನಿಂಗ್ಸ್ ಆಫ್ ದ ಬಿಸ್ನೆಸ್ ಓವರ್ ದ ನಾರ್ಮಲ್ ಅರ್ನಿಂಗ್ಸ್. ಅಂದರೆ ಈ ಸೂಪರ್ ಪ್ರಾಫಿಟನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಸೂಪರ್ ಪ್ರಾಫಿಟನ್ನು ಯಾವುದ್ರ ಜೊತೆ ಇಂಟು ಮಾಡ್ತೀವಿ ಅಂದರೆ ಗಿವನ್ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಇಂಟು ಮಾಡಿದರೆ ಸೂಪರ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ತೀವಿ. ಸೂಪರ್ ಪ್ರಾಫಿಟ್ ಅಂತಂದರೆ ಯಾವುದು ಒಂದು ಕಂಪ್ನಿದು ನಾರ್ಮಲ್ ಅರ್ನಿಂಗ್ಸ್ ಇರ್ತೈತಿ, ಅದಕ್ಕಿಂತ ಏನು ಎಕ್ಸಸ್ ಅರ್ನಿಂಗ್ಸ್ ಆಗ್ತೈತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಏನು, ಥರ್ಡ್ ಒನ್, ಕ್ಯಾಪಿಟಲೈಸೇಷನ್ ಮೆಥಡ್. ಅಂಡರ್ ದಿಸ್ ಮೆಥಡ್ ನಾರ್ಮಲ್ ಪ್ರಾಫಿಟ್ ಈಸ್ ಎ ಕ್ಯಾಪಿಟಲೈಸ್ ಆನ್ ದ ಬೇಸಿಸ್ ಆಫ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್ ಆ್ಯಂಡ್ ಫ್ರಮ್ ಸಚ್ ಕ್ಯಾಪಿಟಲೈಸ್ಡ್ ಆಫ್ ವ್ಯಾಲ್ಯೂಸ್ ಆಫ್ ನೆಟ್ ಅಸೆಟ್ಸ್ ಈ ಸಬ್ಸ್ಟ್ರಾಕ್ಟೆಡ್ ಟು ಅಸರ್ಟೈನ್ ಗುಡ್ ವಿಲ್. ಇದ್ರೊಳಗೆ ಏನು ಆಗ್ತೈತೆ ರೀ, ನಾರ್ಮಲ್ ಪ್ರಾಫಿಟನ್ನು ಕ್ಯಾಪಿಟಲೈಸ್ ಮಾಡಿ ಕೊಟ್ಟಿರ್ತಾರೆ ಅವ್ರು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇದ್ರ ಪ್ರಕಾರ ರೇಷಿಯೋ ಪರ್ಸಂಟೇಜ್ ಪ್ರಕಾರ. ಫ್ರಮ್ ಸಚ್ ಕ್ಯಾಪಿಟಲೈಸ್ಡ್ ಆಫ್ ವ್ಯಾಲ್ಯೂಸ್ ಆಫ್ ನೆಟ್ ಅಸೆಟ್ಸ್ ಈ ಸಬ್ಸ್ಟ್ರಾಕ್ಟೆಡ್ ಟು ಅಸರ್ಟೈನ್ ಗುಡ್ ವಿಲ್. ಅದನ್ನ ಏನು ಮಾಡ್ತೀವಿ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ನೆಟ್ ಅಸೆಟ್ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ ಒಳಗೆ ಏನು ಮಾಡ್ತೀವಿ ನಾವು ಸಬ್ಸ್ಟ್ರಾಕ್ಟನ್ನು ಮಾಡಿದಾಗ ಅವಾಗ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ, ಕ್ಯಾಪಿಟಲೈಸೇಷನ್ ಮೆಥಡ್ ಒಳಗೆ ಗುಡ್ ವಿಲ್ಲನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಏನಿದೆ, ಪ್ರಿಪ್ರೇಷನ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್.
ಕ್ಯಾಪಿಟಲ್ ಅಕೌಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್ ಆರ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ರೆಕಾರ್ಡ್ ದಿ ಫಾಲೋವಿಂಗ್. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಇವನ್ನೆಲ್ಲ ಏನು ಮಾಡ್ತೀವಿ ಒನ್ ಬೈ ಒನ್ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ಕೊತ ಬರ್ತೀವಿ. ಫಸ್ಟ್ ಒನ್ ಯಾವುದಂದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಅಪಿಯರಿಂಗ್ ದ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಒನ್ ಏನು ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಿರ್ತೈತಲ್ಲ ಬ್ಯಾಲೆನ್ಸ್ ಶೀಟ್ನಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅದನ್ನು ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಒನ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಏನು ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ರಿವ್ಯಾಲ್ಯೂ ಆಗಿರ್ತೈತಲ್ಲ ಅದ್ರ ಮ್ಯಾಗ ಬಂದಂತಹ ಪ್ರಾಫಿಟ್ ಅಥವಾ ಲಾಸನ್ನು ಏನು ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎಂಟರ್ ಮಾಡ್ತೀವಿ. ಥರ್ಡ್ ಒನ್ ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಪಿಯರಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಬ್ಯಾಲೆನ್ಸ್ ಶೀಟ್ನಾಗಿಂದ ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ಸ್ ಇರ್ತೈತಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನೇನು ಮಾಡ್ತೀವಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಬ್ರಾಟ್ ಇನ್ ಬೈ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಆ್ಯಂಡ್ ಅದರ್ ಅಸೆಟ್ಸ್. ಏನು ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗ್ತಾನಲ್ಲ ಫರ್ಮಿಗೆ ಅವ ಏನು ಕ್ಯಾಶ್ ಮುಖಾಂತರ ಅಥವಾ ಅಸೆಟ್ ಮುಖಾಂತರ ಏನು ಒಂದು ಕ್ಯಾಪಿಟಲನ್ನು ತೊಗೊಂಬಂದಿರ್ತಾನೆ ಅದನ್ನೇನು ಮಾಡ್ತೀವಿ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್. ಏನು ಒಂದು ನ್ಯೂ ಪಾರ್ಟ್ನರ್ ಗುಡ್ ವಿಲ್ಲನ್ನು ತೊಗೊಂಬಂದಿರ್ತಾನಲ್ಲ ಫರ್ಮಿಗೆ ಅದನ್ನೇನು ಮಾಡ್ತೀವಿ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್ ಓಲ್ಡ್ ಪಾರ್ಟ್ನರ್ಸ್ಗೆ ಆ ಗುಡ್ ವಿಲ್ಲನ್ನು ಹಂಚ್ತೀವಿ. ನೆಕ್ಸ್ಟ್ ಒನ್ ಬ್ಯಾಲೆನ್ಸಿಂಗ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್. ಇವೆಲ್ಲ ಎಂಟ್ರಿ ಮೇಲಿನೂ ಆದ್ಮ್ಯಾಗ ಅದನ್ನೇನು ಮಾಡ್ತೀವಿ ಕ್ಯಾಪಿಟಲ್ ಅಕೌಂಟನ್ನು ಬ್ಯಾಲೆನ್ಸನ್ನು ಮಾಡ್ತೀವಿ. ನೆಕ್ಸ್ಟ್ ಒನ್ ಜರ್ನಲ್ ಎಂಟ್ರೀಸ್ ನೋಡೋಣ್ರಿ. ವೆನ್ ದೇರ್ ಈಸ್ ಅ ಡೆಫಿಸಿಟ್ ಆರ್ ಎ ಡೆಬಿಟ್ ಬ್ಯಾಲೆನ್ಸ್ ಇನ್ ಅ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ ಕೇಸ್ ಡೆಫಿಸಿಟ್ ಅಥವಾ ಡೆಬಿಟ್ ಬ್ಯಾಲೆನ್ಸ್ ಏನಾದರೂ ಆತಂದ್ರೆ ಅದನ್ನು ಯಾವ ಥರ ಎಂಟ್ರಿ ಮಾಡ್ತೀವಿ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಗುತ್ತೆ. ನೆಕ್ಸ್ಟ್ ಒನ್ ಫಾರ್ ರೆಕಾರ್ಡಿಂಗ್ ಆಫ್ ಅ ಸರ್ಪ್ಲಸ್ ಆರ್ ಅ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇನ್ ಕೇಸ್ ಆಫ್ ಸರ್ಪ್ಲಸ್ ಅಥವಾ ಪ್ರಾಫಿಟ್ ಏನಾದರೂ ಬಂತಂದ್ರೆ ಅದನ್ನು ಯಾವ ಥರ ಎಂಟ್ರಿ ಮಾಡ್ತೀವಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗುತ್ತೆ ರೀ. ನೆಕ್ಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟು ಫಾರ್ಮ್ಯಾಟ್ ನೋಡಿರಿ. ಈ ಕಡೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಟೂ ಸೈಡ್ ಮಾಡಿಕೊಂಡು ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಕ್ರೆಡಿಟ್ ಕಡೆ ಬೈ ಅಸೆಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಅಸೆಟ್ ಏನಾರಿತ್ತಂದ್ರೆ ಬೈ ಅಸೆಟ್ ಅಂತ ಬರೋದು XXX ಬರಿಬೇಕು. ಬೈ ಲಯಬಿಲಿಟಿ ಅಂತ ಬರೋದು ಡಿಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಏನಾದರೂ ಇದ್ದರೆ ಅದು ಕ್ರೆಡಿಟ್ ಕಡೆ ಎಂಟ್ರಿ ಬರುತ್ತೆ. ನೆಕ್ಸ್ಟು ಬೈ ಅನ್ರೆಕಾರ್ಡೆಡ್ ಅಸೆಟ್ ಯಾವುದರ ಅನ್ರೆಕಾರ್ಡೆಡ್ ಅಸೆಟ್ ಇತ್ತಂದರೆ ಅದು ಕ್ರೆಡಿಟ್ ಕಡೆ ಎಂಟ್ರಿ ಆಗುತ್ತೆ. ಕಡೆ ಡೆಬಿಟ್ ಕಡೆ ಟು ಅಸೆಟ್ ಅಕೌಂಟ್ ಅಸೆಟ್ ವ್ಯಾಲ್ಯೂ ಏನಾದರೂ ಡಿಕ್ರೀಸ್ ಆಯಿತಂದರೆ ಡೆಬಿಟ್ ಕಡೆ ಎಂಟ್ರಿ ಬರುತ್ತೆ. ಟು ಲಯಬಿಲಿಟಿ ಅಕೌಂಟ್ ಲಯಬಿಲಿಟಿ ಏನಾದರೂ ಇನ್ಕ್ರೀಸ್ ಆದರೆ ಅದು ಏನಾಗುತ್ತೆ ಡೆಬಿಟ್ ಕಡೆ ಎಂಟ್ರಿ ಬರುತ್ತೆ. ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ ಯಾವುದಾದ್ರೂ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ದರೆ ಅದು ಡೆಬಿಟ್ ಕಡೆ ಎಂಟ್ರಿ ಆಗುತ್ತೆ. ಎರಡು ಸೈಡು ಟೋಟಲ್ ಮಾಡಿದಾಗ ಎರಡು ಕಡೆ ಟೋಟಲ್ ಮಾಡಿ ಏನು ಮಾಡಬೇಕು ರೀ ಏನು ಅಮೌಂಟ್ ಬ್ಯಾಲೆನ್ಸ್ ಬರ್ತೈತಲ್ಲ ಅದು ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಂಚಬೇಕು. Thank you everyone.